ನಮಸ್ಕಾರ ಎಲ್ಲರಿಗೂ. ಸೊ ಇವತ್ತು ನಾನು ಪಾಸ್ತಾ ಮಾಡ್ತಾಯಿದ್ದೀನಿ. ಸೊ ಪಾಸ್ತಾಗೆ ನಾನು ಇಲ್ಲಿ ಇಂಗ್ರೀಡಿಯೆಂಟ್ಸ್ ಏನೇನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸೊ ಅದನ್ನು ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನಾನು 3 ಬೌಲ್ಸ್, ಸ್ಮಾಲ್ ಬೌಲಲ್ಲಿ 3 ಬೌಲ್ಸ್ ನಾನು ಪಾಸ್ತಾ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಇಲ್ಲಿ ನಾನು ಮೀಡಿಯಮ್ ಸೈಜ್ 1 ಟೊಮೊಟೊ ಮತ್ತು ಒಂದು 8 ಬೆಳ್ಳುಳ್ಳಿನ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಚಿಲ್ಲಿ ಫ್ಲೇಕ್ಸ್ ಇರಲಿಲ್ಲ, ಸೊ ಹಾಗಾಗಿ ಮನೇಲೇ ಇದ್ದಿದ್ದನ್ನು ಚಿಕ್ಕ ಚಿಕ್ಕ ಪೀಸಾಗಿ ಮಾಡ್ಕೊಂಡಿದ್ದೀನಿ, ಒಂದು 3. ಸೊ ಇಲ್ಲಿ ಸಣ್ಣದು 1-2 ಕ್ಯಾಪ್ಸಿಕಮ್, ಮತ್ತು ಸಣ್ಣದು 1-2 ಕ್ಯಾರೆಟ್, ಮತ್ತು ಮೀಡಿಯಮ್ ಸೈಜ್ದು 1-3 ಈರುಳ್ಳಿ. ಇದನ್ನು ಸಣ್ಣಕ್ಕೆ ಆದಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ, ಅಂದರೆ ತುಂಬ ತೀರ ಸಣ್ಣ ಅಲ್ಲ, ಮಾಮೂಲಿ ಮೀಡಿಯಮ್. ಸೊ ಇಲ್ಲಿ 1 to 3 ನೂಡಲ್ಸ್ ಮಸಾಲ ತೊಗೊಂಡಿದ್ದೀನಿ. ಇದು ಆಪ್ಷನಲ್, ಬೇಕಾದರೆ ತೊಗೊಳ್ಳಿ. ಪಾಸ್ತಾ ಮಸಾಲನೂ ಬರುತ್ತೆ, ನನಗೆ ನೂಡಲ್ಸ್ ಮಸಾಲ ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ಇದು ಆಪ್ಷನಲ್, ಇದು ಏನಿಲ್ಲ, ಬಟ್ ಆದ್ರೂ ನಾನು ತೊಗೊಂಡಿದ್ದೀನಿ, ಚೆನ್ನಾಗಿರುತ್ತೆ ಟೇಸ್ಟ್ ಅಂತ. ಸೊ ನಿಮಗೆ ಬೇಕಿದ್ರೆ ತೊಗೊಳ್ಳಿ. ಇಷ್ಟು ಇಂಗ್ರೀಡಿಯೆಂಟ್ಸ್. ಸೊ ಇದಕ್ಕೆ ಇನ್ನೊಂದು ಆ್ಯಡ್ ಆಗುತ್ತೆ, ಅದು ಟೊಮೊಟೊ ಪ್ಯೂರಿ. ಸೊ ಅದು ಟೊಮೊಟೊ ಪ್ಯೂರಿ. ಸೊ ಅದನ್ನೊಂದು ಟೊಮೊಟೊನ ಪ್ಯೂರಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಪಾಸ್ತಾ ತೋರಿಸ್ತೀನಿ ಬನ್ನಿ. ಈ ಪಾಸ್ತಾನ ನಾನು ಸ್ವಲ್ಪ ಉಪ್ಪಾಕಿ ಮತ್ತು ಸ್ವಲ್ಪ ಆಯಿಲ್ ಹಾಕಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಸೊ ಈ ಥರ ಬೇಯಬೇಕು, ಈ ಥರ ಬಿಡಿಬಿಡಿಯಾಗಿರಬೇಕು. ಸೊ ಈ ಥರ ಮಾಡ್ಕೊಳ್ಳಿ, ಈ ಥರ ಬೇಯಿಸಿ ಇಟ್ಕೊಂಡಿದ್ದೀನಿ. ನೋಡಿ, ಟೊಮೊಟೊನ ಪ್ಯೂರಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇಂಗ್ರೀಡಿಯೆಂಟ್ಸ್ ಇಲ್ಲೇ ಇದೆ. ಸೊ ಇನ್ನೊಂದು ಮಿಸ್ ಇದೆ, ಅದು ಪೆಪ್ಪರ್ ಪೌಡರ್. ಅದನ್ನು ತೊಗೊಂಡು ಸ್ಟಾರ್ಟ್ ಮಾಡೋಣ. ನೋಡಿ, ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನಾನು ಪೆಪ್ಪರ್ ಪೌಡರ್ನ ತೊಗೊಂಡಿದ್ದೀನಿ. ನಾನು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ಅಥವಾ 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಡ್ತಿದ್ದೀನಿ. ಎಣ್ಣೆ ಕಾದಿದೆಯಾ ನೋಡಿಕೊಂಡು ನಾನು ಇವಾಗ ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಚಿಲ್ಲಿ ಫ್ಲೆಕ್ಸ್ನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಮೀಡಿಯಮ್ ಉರಿಲಿ ಇಟ್ಕೊಳ್ಳಿ, ಇಲ್ಲ ಸಿದೋಗ್ಬಿಡುತ್ತೆ. ಸ್ವಲ್ಪ ಫ್ರೈ ಆಗಿ ನೆಕ್ಸ್ಟ್ ಆನಿಯನ್ ಹಾಕ್ಕೊಳ್ಳೋಣ. ನೋಡಿದ್ದೀನಿ, ನಾನು ಸಣ್ಣ ಹಚ್ಕೊಂಡಿರೋ ಈರುಳ್ಳಿನೂ ಸಣ್ಣಗೆ ಹಚ್ಕೊಂಡಿರೋ ಈರುಳ್ಳಿನೂ ಹಾಕಿದ್ದೀನಿ. ಸೊ ಇದನ್ನು ಸ್ವಲ್ಪ ಮೀಡಿಯಮ್ ಆಗಿ ಹಾಕ್ಕೊಳ್ಳೋಣ. ನಾನಿವಾಗ ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ ಹಾಕ್ಕೊತಾ ಇದ್ದೀನಿ. ರುಚಿ ಹಾಕೋಣ. ನೋಡ್ತಾ ಇರ್ಬೋದು, ಎಣ್ಣೆಲಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಸೊ ಇದೇ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಬೆಂದಿದೆಯಾ ನೋಡ್ಕೋಬೇಕು. ಬೆಂದಿದೆ, ಸೊ ಸಾಕು. ನೆಕ್ಸ್ಟ್ ಇಲ್ಲಿ ಟೊಮೊಟೊ ಹಾಕೋತಾ ಇದ್ದೀನಿ. ಟೊಮೊಟೊ ಆದಮೇಲೆ ಟೊಮೊಟೊ ಪ್ಯೂರಿನ ಹಾಕ್ಕೊಳ್ಳಿ. ಇದರಲ್ಲೆಲ್ಲ ಬೇಯ್ತಾ ಇದೆ. ಇವಾಗ ನೀವು ರುಚಿ ನೋಡ್ಕೋಬೋದು, ಎಷ್ಟು ಬೇಕು ಟೇಸ್ಟ್ಗೆ ನೋಡಿಕೊಂಡು ಹಾಕೋಬೋದು. ಇವಾಗ ನಾನು ಪೆಪ್ಪರ್ ಪೌಡರನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಳ್ಳಿ, ಸಾಕು. ಇವಾಗ ಲಾಸ್ಟ್ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂದರೆ ನೂಡಲ್ಸ್ ಮಸಾಲ. ಸೊ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ನಾನು ಇವಾಗ ಪಾಸ್ತಾ ಹಾಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ. ನಿಜ ಹೇಳ್ತಿದ್ದೀನಿ, ಟೇಸ್ಟ್ ಮಾತ್ರ ಕಲರ್ಫುಲ್ ಹೇಗೆ ಬಂದಿದೆಯೋ ಹಾಗೆ ಸಕ್ಕತ್ತಾಗಿರುತ್ತೆ. ಆಚೆ ಕಡೆ ತಿಂದಿದ್ದ ನಿಮ್ಮ ಕೈ ಜಾಸ್ತಿನೇ ಇರುತ್ತೆ. ಯಾವುದೇ ರೆಡಿಮೇಡ್ ಸಾಸ್ನ ಬಳಸುತ್ತೆ, ಹೆಲ್ದಿಯಾಗಿ ಮನೇಲೇ ಮಾಡ್ಕೊಂಡು ತಿನ್ಬೋದು. ಸೊ ಟ್ರೈ ಮಾಡಿ ಒಂದ್ಸಲ. ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟಿ. ಕೇಳೋಣ ಬನ್ನಿ ಪಾಪು ಏನಂತ ಹೇಳ್ತಾನೆ ಅಂತ. ತಿನ್ನು. ಓಕೆ, ಥ್ಯಾಂಕ್ ಯು ಸೊ ಮಚ್ ನೋಡಿದ್ದಕ್ಕಾಗಿ. ಕೀಪ್ ಸಪೋರ್ಟಿಂಗ್.